ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಹೇಗಿದ್ದೀರಾ? ಈ ಒಂದು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ತುಂಬ ಇಷ್ಟ ಆಗ್ಬೋದು ನಿಮಗೆ. ಯಾಕೆ ಅಂತ ನೋಡಿ, ಬೇಸಿಗೆ ರಜೆ ಸ್ಟಾರ್ಟ್ ಆಯಿತು. ನಿಮ್ಮ ಹುಡುಗರೆಲ್ಲ ಏನು ಮಾಡ್ತಾಯಿದ್ರಿ ಬೇಸಿಗೆ ರಜದಲ್ಲಿ? ಇಲ್ಲಿ ನೋಡಿ, ನಮ್ಮ ಲೆಜೆಂಡ್ 1 ಮತ್ತು ಲೆಜೆಂಡ್ 2 ನನ್ನ ಮಕ್ಕಳಿಬ್ಬರೂ ನಮ್ಮ ಜೊತೆ ಸೇರಿಕೊಂಡು ಬೇಸಿಗೆ ರಜದಲ್ಲಿ ಏನಾದರೂ ಡಿಫ್ರೆಂಟಾಗಿ ಮಾಡ್ತೀವಿ ಅಂತ ಈ ಒಂದು ಯೋಜನೆ ಹಾಕ್ಕೊಂಡಿದ್ದಾರೆ. ಹಾಗಾಗಿ ಅವರಮ್ಮ ಮತ್ತು ನನ್ನ ಕಡೆಯಿಂದ ಸಪೋರ್ಟ್ ತೊಗೊಂಡು ಇದನ್ನು ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನಿರ್ಬೋದು ಗೆಸ್ ಮಾಡ್ತೀರಾ? ನಮ್ಮ ಎರಡನೇದು ಲೆಜೆಂಡ್ 2 ಇದನ್ನು ಬ್ಯಾಗ್ನ ತೊಗೊಂಬಂದು ಇಲ್ಲಿ ರೋಡಲ್ಲಿ ಇಡ್ತಾ ಇದ್ದಾರೆ. ನೋಡಿ, ಈ ಪೈಪ್ಸ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ನೀವು ಈಗಾಗಲೇ ಗೆಸ್ ಮಾಡಿರ್ಬೋದು. ರೀಲ್ಸಲ್ಲೆಲ್ಲ ನೋಡಿಕೊಂಡು ನೀವು ನೋಡಿರ್ಬೋದು, ಕೆಲವರು ಹುಡುಗರು ಹಣ್ಣು ಮಾರೋದು ಅದೆಲ್ಲ ಮಾಡ್ತಾಯಿದ್ದಾರೆ. ಈ ಥರ ನಾವು ಬೇಸಿಗೆ ಅಲ್ವಾ, ಹೇಗೂ ಅದಕ್ಕೆ ಮಜ್ಜಿಗೆ ಮಾಡ್ತೀವಿ ಅಂತ ಅವ್ರ ಅಮ್ಮನ ಕಡೆಯಿಂದ ಮಸಾಲೆ ಎಲ್ಲ ಮಾಡಿಸ್ಕೊಂಡು ಮಜ್ಜಿಗೆ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಇದನ್ನು ಈ ಸೆಟಪ್ಪನ್ನೆಲ್ಲನೂ ಹೊರಗಡೆ ಸರ್ಚ್ ಮಾಡಿದ್ವಿ, ಸಿಗಲೇ ಇಲ್ಲ ಅಂತೇಳ್ಬಿಟ್ಟು ಅಮೆಝಾನಿಂದ ತರಿಸ್ಕೊಂಡಿದ್ದು. ಸುಮಾರು 2,560 ರೂಪಾಯಿ ಅಥವಾ 3,600 ರೂಪಾಯಿವರೆಗೂ ಆಯಿತು. ನೋಡಿ, ಇಲ್ಲೆಲ್ಲ ಜಾಗನ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಹುಡುಗರು. ಅದರಲ್ಲಿ ಮ್ಯಾನುವಲಲ್ಲಿ ನೋಡಲಿಲ್ಲ ಆ್ಯಕ್ಚುಲಿ, ಅದನ್ನು ಹಂಗೆ ಗೆಸ್ ಮಾಡಿಕೊಂಡು ಸೆಟಪ್ ಮಾಡ್ತಾಯಿದ್ದಾರೆ ಹುಡುಗರು. ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು, ನಾನು ಕೂಡ ಹೆಲ್ಪ್ ಮಾಡ್ತಾಯಿದ್ದೀನಿ. ತುಂಬ ಕ್ಯೂರಿಯಾಸಿಟಿ, ಇಂಟ್ರೆಸ್ಟಿಂದ ಮಾಡ್ತಾಯಿದ್ದಾರೆ. ರಾಜ್ಯದಲ್ಲಿ ಏನಾದರೂ ಮಾಡೋಣ ಡಿಫ್ರೆಂಟಾಗಿ ಅಂತ. ಹಾಗಾಗಿ ಈ ಒಂದು ಸೆಟಪ್ನೆಲ್ಲ ಸ್ವಲ್ಪ ಖರ್ಚಾದರೂ ಪರವಾಗಿಲ್ಲ, ಇಂಟ್ರೆಸ್ಟ್ ಇದೆಲ್ಲ ಹುಡುಗರಿಗೆ ಅಂತ ತರಿಸ್ಕೊಟ್ಟಿದ್ದೀನಿ. ಟಾರ್ಪಲಿನೆಲ್ಲ ಹಾಕೋದಕ್ಕೆ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಸ್ವಲ್ಪ ಗೈಡೆನ್ಸಿಂದ ಅವರೇ ಮಾಡ್ತಾಯಿದ್ದಾರೆ. ನೋಡಿ, ಸೆಟಪ್ಪೆಲ್ಲ ರೆಡಿ ಆಯಿತು. ಈಗ ಮಡಿಕೆ ಮತ್ತು ಅದರಲ್ಲಿ ಮಜ್ಜಿಗೆ ಹಾಕಿದ್ದೆಲ್ಲನೂ ಪ್ರಿಪೇರ್ ಮಾಡಿ ಟೇಸ್ಟೆಲ್ಲ ನೋಡಿ ಚೆನ್ನಾಗಿದೆ ಅಂತ ನೋಡಿ ಗುರುರಾಯರಿಗೆ ಮತ್ತು ಮನೆ ದೇವರಿಗೆ ನಮಸ್ಕಾರ ಮಾಡಿ ಹುಡುಗರು ತಗೊಂಬಂದು ಇಲ್ಲಿ ಇಟ್ಟುಕೊಂಡು ರೆಡಿಯಾಗಿದ್ದಾರೆ. ನಮ್ಮ ಚಿಕ್ಕವನಂತೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದ, ಯಾರು ಬರ್ತಾರೋ, ಯಾರು ತಗೊಳ್ತಾರೋ, ಹೇಗೆ ನಡೆಯುತ್ತೆ ಅಂತ ತುಂಬ ಕ್ಯೂರಿಯಾಸಿಟಿ ಇತ್ತು. ನೋಡ್ತಾ ಕಾಯ್ತಾ ಇದ್ದ, ಯಾವ ಗಾಡಿ ಅವ್ರು ನಿಲ್ಲಿಸ್ತಾರೋ ಅಂತ ವೆಯ್ಟ್ ನೋಡ್ತಾನೆ ಇದ್ದ. ಈ ಮೊಳಕೆಗಳನ್ನ ಕೂಡ ತೊಗೊಂಬಂದ್ವಿ. 3 ಮೊಳಕೆ ತೊಗೊಂಬಂದ್ವಿ. ಒಂದೊಂದು ಮೊಳಕೆನೂ 400 ರೂಪಾಯಿ ಆಯಿತು. ಸೊ ನಿಮಗೆ ಒಟ್ಟು ಇದಕ್ಕೆ ಎಷ್ಟೆಷ್ಟು ಚಾರ್ಜಸ್ ಆಯಿತು ಮತ್ತು ನಾವು ಎಷ್ಟಕ್ಕೆ ಈ ಒಂದು ಮಜ್ಜಿಗೆನ ಮಾರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಒಟ್ಟು ಇನ್ವೆಸ್ಟ್ಮೆಂಟ್ ಇದಕ್ಕೆ ಎಷ್ಟಾಯಿತು ಮತ್ತು ಮೊದಲನೇ ದಿನದ ವ್ಯಾಪಾರ ಎಷ್ಟಾಯಿತು ಅಂತ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಇವತ್ತಿನ ವ್ಯಾಪಾರ ಮುಗೀತು. ಹುಡುಗರದು ಎಲ್ಲ ಪ್ಯಾಕಿಂಗ್ ಮಾಡಿ ಎತ್ಕೊಂಡು ಮನೆಗೆ ಹೋಗ್ತಾಯಿದ್ದಾರೆ. ಪೂರ್ತಿ ಸೇಲ್ ಆಗಿಲ್ಲ, ನಾವು ತುಂಬ ಲೇಟಾಗಿ ಇಟ್ಟಿದ್ವಿ. ಹಾಗಾಗಿ ಸ್ವಲ್ಪ ಮಜ್ಜಿಗೆ ಉಳೀತು, ನಾವೇ ಕುಡಿದ್ವಿ. ಎಷ್ಟು ಕೌಂಟ್ ಆಯಿತು ಅಂತ ಮುಂದಿನ ವೀಡಿಯೋದಲ್ಲಿ ನೋಡ್ತೀನಿ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ.